ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಸರ್ಕಾರ ಅಕೌಂಟಬಿಲಿಟಿ ಇಲ್ಲ. ಈ ಸರ್ಕಾರ ಯಾವುದೇ ವಿಚಾರದಲ್ಲಿ ಅಕೌಂಟಬಿಲಿಟಿ ಇಲ್ಲ. ಮೊನ್ನೆ ನಡೆದಂತ ಆಪರೇಷನ್ ಸಿಂಧೂರದಲ್ಲಿ ಒಬ್ಬ ಸೈನಿಕ ಸತ್ತಿಲ್ಲ ಅಂದ್ರು. ಅವ್ರಿಗೆ ಒಂದು ಶ್ರದ್ಧಾಂಜಲಿನೂ ಸಲ್ಲಿಸ್ಲಿಲ್ಲ. ಕೊನೆಗೆ ಬಂದು ಹೇಳ್ತಾರೆ 6 ಜನ ಸತ್ತವ್ರೆ ಅಂತಾರೆ. ಅಂದ್ರೆ ಇವರು ರೈತರು ಸತ್ರು ಅಕೌಂಟಬಿಲಿಟಿ ಇಲ್ಲ, ಸೈನಿಕರು ಸತ್ರು ಅಕೌಂಟಬಿಲಿಟಿ ಇಲ್ಲ. ಇವತ್ತು ಶಿಕ್ಷಣ ಗ್ಯಾಂಗ್ ಆಗಿದ್ದಾರೆ. ಜಂತರ್ ಮಂತ್ರದಲ್ಲಿ ಆಗ್ತಾ ಇರೋದು ದೇಶದ ಅರಾಜಕತೆ, ದೇಶದ ರಾಜಧಾನಿ ಬಗ್ಗೆ ಮಾತಾಡಿ. ಶಿಕ್ಷಣ ನಿಮ್ ರಿಯಾಕ್ಷನ್ ಇಡೀ ದೇಶದ ಜನ, ನಮ್ಮ ರಾಜ್ಯದ ಜನ ಗಮನಿಸಿದ್ರೆ ಅರ್ಥ ಆಯ್ತು ನಿಮ್ ರಿಯಾಕ್ಷನ್ ಏನು ಅಂತ. ಹೋರಾಟ ಮಾಡಿ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿ ಅಂತ ಅವ್ರಿಗೆ ಹೇಳ್ತಿದ್ದೀರಿ. 1 ತಿಂಗಳಿಂದ ವಿದ್ಯಾರ್ಥಿಗಳ ಹೋರಾಟ ಮಾಡಿದ್ರು ಮಾತಾಡಕ್ಕೆ ನೈತಿಕತೆ ಬಿಜೆಪಿ ನಾಯಕರಿಗೆ ಇರ್ಲಿಲ್ಲ. 21 ಜನ ಸತ್ತಾಗ್ಲೂ ಇರ್ಲಿಲ್ಲ. 21 ಜನ ಸತ್ತಾಗ್ಲೂ ಇರ್ಲಿಲ್ಲ. ಪ್ರಶ್ನೆ ಮಾಡೋರು ನೀವು. ಸರ್ ಕ್ವಿಕ್ ಆಗಿ ಮುಗಿಸಿ ಸರ್ ನಿಮ್ ರಿಯಾಕ್ಷನ್. ಇವತ್ತು ಶಿಕ್ಷಣವನ್ನ ಒಂದು ವ್ಯಾಪಾರ, ಆರೋಗ್ಯ ಮತ್ತೆ ಶಿಕ್ಷಣ ವ್ಯಾಪಾರ ಆಗಿ ದೇಶದಲ್ಲಿ ಮಾರ್ಪಟ್ಟಿದೆ. ಇದಕ್ಕೆ ಮೂಲ ಕಾರಣ ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ದಿವಸಕ್ಕೆ 25 ಸ್ಕೂಲ್ ಮುಚ್ಚುತ್ತಾ ಇದ್ದಾವೆ. ಪ್ರಧಾನಮಂತ್ರಿ ಬಂದ ಮೇಲೆ 94,000 ಸ್ಕೂಲ್ಗಳು ಮುಚ್ಚೋಗಿದ್ದಾವೆ. ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡಿದ್ದಾರೆ. ಹೇಗೆ ಇವರು ಎಲ್ಲಾನು ಕಾರ್ಪೊರೇಟ್ ದಂಧೆಗಳಿಗೆ ಹೊರಟಿದ್ದಾರೆ, ಅದೇ ರೀತಿ ಶಿಕ್ಷಣವನ್ನು ವ್ಯಾಪಾರ ಮಾಡಿದ್ದಾರೆ. ಇವತ್ತು ಒಂದು ರಾಜೀನಾಮೆ ಕೊಡಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂದ ಮೇಲೆ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಇವನ್ ಪ್ರಧಾನಮಂತ್ರಿಗಳು ಕೂಡ ರಾಜೀನಾಮೆ ಕೊಟ್ಟು ಅವ್ರ ಮನೆಗೆ ಹೋಗ್ಬೇಕು, ಬೇರೆ ಇನ್ಯಾರಿಗಾದ್ರೂ ಅವಕಾಶ ಕೊಡಬೇಕು ಅಂತ ಶಿಕ್ಷಣವನ್ನು ಉಚಿತವಾಗಿ ಮಾಡಬೇಕಾದ್ರೆ ರಾಮನ ಹೆಸರು ಹೇಳ್ಕೊಂಡ್ಬಂದು ರಾಮನ ಉಂಡಿ ಹೊಡೆದಿದ್ದೀರಾ, ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ನೈತಿಕತೆ ಬರಲ್ಲ. ನಾವು ಇವತ್ತು ಸರ್ವನಾಶ ಆಗೋದು. ನಾವ್ಯಾವ ಸರ್ವನಾಶ ಆಗಿಲ್ಲ, ನಾವು ಬೆಳಿತಲೇ ಇದೀವಿ. ನಾರಾಯಣಸ್ವಾಮಿ ಸರ್ ಕ್ವಿಕ್ ಆಗಿ ನೋಡಿ ಮೇಡಮ್, ಈಗ ಪ್ರಶ್ನೆ ಏನಂದ್ರೆ ಆಡಳಿತ ಪಕ್ಷದವರಿಗೆ ನಮ್ಮ ಜವಾಬ್ದಾರಿ ಏನು ಅನ್ನೋದೇ ಮರ್ತೋಗಿದ್ದಾರೆ. ಹೂಗಾರ್ ಸಾಹೇಬ್ರು ಹೇಳ್ದಂಗೆ ನೋಡಿ, ಕೆಳಗಡೆಯಿಂದ ಮೇಲ್ನವ್ರಿಗೂ ಭಾಳ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಯಾಕೆ ಬಂತು, ಆಮ್ ಆದ್ಮಿ ಸಂತೋಷ, ನಾವು ಯಾಕೆ ಬಂದ್ವಿ, 25 ದಿವಸ ಬಂದಿದ್ದೀವಿ. ಬಟ್ ನೀವು ಆ ಸತ್ರಲ್ಲ, ಅವ್ರಿಗೆ ಏನು ಮಾಡಿದಿರಿ? ಹೋಗ್ಲಿ ಸಿಸ್ಟಮ್ ಈಗ ಆಯ್ತಲ್ಲ, ಅವ್ರಿಗೆ ಏನು ಹೇಳಿದಿರಿ? 24 ಲಕ್ಷ ಜನ ಕುತ್ಕೊಂಡಿದ್ದೀರಿ ಎಕ್ಸಾಮ್, ರೀ ಎಕ್ಸಾಮಲ್ಲಿ 19 ಲಕ್ಷ 3.5 ಲಕ್ಷ ಜನ ಕುತ್ಕೊಂಡಿಲ್ಲ. ಅವ್ರ ಭವಿಷ್ಯಗಳಿಗೆ ನೀವು ಏನು ಮಾಡಿದಿರಿ? ಆಡಳಿತದಲ್ಲಿದ್ದವ್ರು ನೀವು ಮಾಡಬೇಕಾಗಿರೋದು, ನಿಮ್ಮನ್ನು ಪ್ರಶ್ನೆ ಮಾಡೋರನ್ನ ದೂಷಣೆ ಮಾಡ್ತಿರಲ್ಲ, ಗುಂಡ ಅಂತೀರಿ, ದರೋಡೆ ಅಂತೀರಿ. ಈ ದೇಶದ ನ್ಯಾಯಾಲಯ ಗುಂಡ ಅಂತ ಯಾರು ಕೊಟ್ಟಿರೋದು ಗೊತ್ತಾ? ಗಡೀಪಾರ ಯಾರನ್ನ ಮಾಡಿದ್ರು? ಅಮೆರಿಕದಲ್ಲಿ ವೀಸಾ 2 ವರ್ಷ ಕೊಟ್ಟಿಲ್ಲ, ಗುಂಡ ಕೊಲೆಗಾರ ಅಂತ ಯಾರು ಕೊಟ್ಟಿದ್ರು? ಇಂಥವೆಲ್ಲ ಉದಾಹರಣೆ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಅಲ್ಲಿ ಪಾಪ ಆ ಹುಡುಗರು ಬಂದರೆ ಅವ್ರನ್ನ ಈ ಥರ ಆರೋಪ ಮಾಡೋದು, ಈ ಥರ ಇನ್ಸಲ್ಟ್ ಮಾಡೋದು. ಆಮೇಲೆ ನೀವು ಇವತ್ತು ಹೇಳಿ, ಇಷ್ಟು ಆಗಿದೆ, ಇಷ್ಟು ಹೋರಾಟಗಳಾಗಿದೆ, ಇಷ್ಟು ಗಲಾಟೆ ಆಗಿದೆ, ಇವತ್ತು ನಿಮ್ಮ ಪ್ರಯತ್ನ ಏನಾಗಿದೆ? ಇವತ್ತು ಆ ಸಿಸ್ಟಮ್ ಇಷ್ಟು ಕೊಲಾಪ್ಸ್ ಆಗಿದೆಯಲ್ಲ, ಇವತ್ತು ನಿಮ್ಮ ಪ್ರಯತ್ನ ಪ್ರಧಾನಮಂತ್ರಿಯಿಂದ ಇಟ್ಕೊಂಡು ರಕ್ಷಣಾ ಮಂತ್ರಿಯಿಂದ ಇಟ್ಕೊಂಡು ಎಲ್ಲರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆಯ್ತು ಸ್ವಾಮಿ, ನೀವು ಸೆಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಏನು ದಾರಿ ಹುಡುಕಿದ್ದೀರಿ? ಏನು ಪ್ರಯತ್ನ? ಒಂದು ವರ್ಡ್ ಹೇಳಿದ್ದೀರಾ? ಹೋಗ್ಲಿ, ಆ ಪೇರೆಂಟ್ಸ್ ಗತಿ ಏನು? ಇವತ್ತು ಬನ್ನಿ ನೀವು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಹುಲ್ ಗಾಂಧಿ ಇದಕ್ಕೆ ಸಲಹೆ ಏನು? ಈ ದೇಶಕ್ಕೆ ನಾರಾಯಣಸ್ವಾಮಿ ಸರ್, ಈಗ ನಿಮ್ದು ಪಕ್ಷ ಅಧಿಕಾರದಲ್ಲಿದ್ದಾಗ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಅಕ್ರಮಗಳ ಎಷ್ಟು ಜನರು ರಾಜೀನಾಮೆ ಕೊಟ್ಟಿದ್ರು ನಿಮ್ಮಲ್ಲಿ ನೈತಿಕ ಹೊಣೆ ಹೊತ್ತು, ಅದ್ರ ಬಗ್ಗೆ ಎಕ್ಸಾಂಪಲ್ ಕೇಳ್ತಿದ್ದಾರೆ. ನಿಜ, ಅದು ತಗೊಳ್ಳಿ. ನೀವು ನೋಡಿ, ಈಗ ಅಣ್ಣಾಜಾರ್ ಅವ್ರು ಕುತ್ಕೊಂಡ್ರಲ್ಲ, ಅಣ್ಣಾಜಾರ್ ಅವರು ಪ್ರೊಟೆಸ್ಟ್ಗೆ ಬರೋವಾಗ ಅಣ್ಣಾಜಾರ್ ಅವರು ಫ್ಲೈಟ್ ಇಳಿದ ತಕ್ಷಣ ಏರ್ಪೋರ್ಟ್ಗೆ ಹೋಗಿ ಕ್ಯಾಬಿನೆಟ್ 2 ಸೀನಿಯರ್ ಮಿನಿಸ್ಟರ್ ರಿಸೀವ್ ಮಾಡ್ಕೊಂಬಂದು ಅವ್ರನ್ನ ಮಾತುಕತೆ ಮಾಡಿದ್ರು. ಯೋಗ್ಯತೆ ಇದೆ ಇವ್ರಿಗೆ?
1.5 ತಿಂಗಳಾಯ್ತು ಯಾರನ್ನ ಮಾತಾಡಿದಾರ? ಪ್ರಾಮಾಣಿಕವಾದ ಹೋರಾಟ ಮಾಡಿದ್ರು. ಅಣ್ಣಾ ಹಜಾರೆ ಆರೋಪ ಏನು? ಆಮ್ ಆದ್ಮಿ ಕೇಜ್ರಿವಾಲ್ ಏನ್ ಮಾಡಿದ್ರು? ಇದೆ. ಅವ್ರ ಹೆಸರಲ್ಲಿ ಒಂದ್ ನಿಮಿಷ ಹೇಳಿ. ರಾಜಕೀಯ ತಗೊಂಡ್ಬಿಟ್ರು. ಆಯ್ತಿರಪ್ಪ. ಆಯ್ತು. ಈಗ ಲಂಚ ಆರೋಪ ಮಾಡಿದ್ರು ಅಣ್ಣಾ ಹಜಾರು 6 ತಿಂಗಳಾದ್ಮೇಲೆ ನಾವಲ್ಲ, ಇದೇ ಮೋದಿ ಸರ್ಕಾರ, ಇದೇ ವಿನೋದ್ ಮೆಹ್ತಾ ಅವರಿಗೆ ಅದು ತೀರ್ಪು ಕೊಡ್ತು. ಲಂಚ ಅದು ಡೂಪ್ಲಿಕೇಟ್ ಆಗಿಲ್ಲ, ಯಾವುದು ಸ್ಪೆಕ್ಟ್ರಮ್ ಅಲ್ಲಿ ಅವ್ರು ತೀರ್ಪು ಕೋರ್ಟ್ ಕೊಡ್ತು. ಇವಾಗ ಏನು ಉತ್ತರ? ಅಣ್ಣಾ ಹಜಾರೆಗೆ ನಾವು ಗೌರವ ಕೊಟ್ಟಿಲ್ವಾ? ನೀವು ಆ ಮಕ್ಕಳು ಕುತ್ಕೊಂಡಿದ್ದಾರೆ, ಅವ್ರ ಸತ್ತು ಸುಣ್ಣ ಆಗಿದ್ದಾರೆ, ಅವ್ರ ಮನೆಗಳಿಗೆ ಹೋಗಿ ನೀವು ಅಟ್ಲೀಸ್ಟ್ ಒಂದು ಸಾಂತ್ವನ ಮಾಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ದೇಶದಲ್ಲಿ ಯಾರು ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಗುಂಡಾಗ್ಲು ಅಂತೀರಿ, ಅವ್ರನ್ನ ದರೋಡೆಕೋರ್ ಅಂತೀರಿ. Okay. ರೀ ಸ್ವಾಮಿ, ಈ ದೇಶದ ನ್ಯಾಯಾಲಯ ಈ ದೇಶದ ನ್ಯಾಯಾಲಯ ಗುಂಡ ಅಂತ ಹೇಳಿರೋದು ಅಮಿತ್ ಶಾಗೆ. ಈ ದೇಶದ ನ್ಯಾಯಾಲಯ ಗುಂಡ ಅಂತ ಹೇಳಿರೋದು ಅಮಿತ್ ಶಾಗೆ. ಈ ದೇಶದ ಗುಂಡ ಮತ್ತೆ ಕೊಲೆಗಾರ ಅಂತ ಹೇಳಿರೋದು ಅಮೆರಿಕನ್ ಗೌರ್ಮೆಂಟ್ ಮೋದಿಗೆ. ಆ ಮೋದಿ ಗುಂಡ ಕೊಲೆಗಾರನ ಈ ಗುಂಡ ದೇಶ ನಡೆಸ್ತಾ ಸರ್, ಇದ್ದಾರೆ. ನೀವು ಕೂಗಾಟ ಅರ್ಚಟ ಮಾಡಿದ್ರೆ ಯಾರಿಗೂ ಅರ್ಥ ಅಲ್ಲಲ್ಲ, ಅರ್ಥ ಆಗಲ್ಲ. ಸ್ವಾಮಿ ಇವ್ರು ಏನ್ ಹೇಳ್ತಾ ಇದ್ದಾರೆ? ಬರೀ ಮೋದಿ ಸಮಯ ಬಾಬು ಆಗಿದೆ. ಬೇಕಂತ. ಅವ್ರ ಡಿಮ್ಯಾಂಡ್ ಒಪ್ಕೊಳ್ಳಿ, ಈ ದೇಶ ಶಾಂತಿ ತಪ್ಕೊಳ್ಳಿ, ಆಯ್ತು. ಅವರ ಡಿಮ್ಯಾಂಡ್ಸ್ ಒಪ್ಕೊಂಡು ಈ ಆಯ್ತು. ದೇಶನ ಸುಸ್ಥಿತಿಗೆ ತನ್ನಿ, ಆಯ್ತಾಯ್ತಾಯ್ತು. ಅಭಿವೃದ್ಧಿ ಇರಿ, ಪಥ ಇರಿ, ಕರ್ಕೊಂಡು ಇರಿ, ಹೋಗಿ ಕಾಂಗ್ರೆಸ್ ಒಪ್ಕೊಳ್ಳಿ. ಅವ್ರಿಗೂ ಆ ಪ್ರಶ್ನೆ ಇನ್ನು ಇದೆ. ಇನ್ನು 21 ಜನ ವಿದ್ಯಾರ್ಥಿಗಳು ಸತ್ರೆ ಅವಕಾಶ ಕೊಡಬೇಡಿ. 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಜೀವ ಹೋದ್ರು ಕೂಡ ಬಿಜೆಪಿ ನಾಯಕರು ಮಾತಾಡಿಲ್ಲ, ಕೇಳೋ ಪ್ರಯತ್ನ ಮಾಡಿಲ್ಲ ಅಂತ. ಇದೇ ಕಾಂಗ್ರೆಸ್ನವ್ರಿಗೂ ಪ್ರಶ್ನೆ ಮಾಡ್ತೀನಿ, ನೀವೆಷ್ಟು ಜನರ ಮನೆಗೆ ಹೋದ್ರಿ? ಎಷ್ಟು ಜನರ ಮನೆಗೆ ನೀವು ಹೋಗಿ ಸಾಂತ್ವನ ಮಾಡಿದ್ರಿ? ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದು ಇನ್ಯಾವುದೋ ಚುನಾವಣೆ ಹೊತ್ತಲ್ಲಿ ಹಿಂಗಾಗಿದ್ರೆ ಹೋಗ್ತಾ ಇದ್ರಿ, ಕೇಳ್ತಾ ಇದ್ರಿ. ಈಗ ಯಾವ್ದು ಚುನಾವಣೆ ಇಲ್ವಲ್ಲ, ಲಾಭ ಇಲ್ವಲ್ಲ, ಹೋಗಲ್ಲ, ಯಾರನ್ನು ಮಾತಾಡ್ಸಲ್ಲ. ಏನಾದ್ರೂ ಲಾಭ ಇದ್ರೆ ಮಾತ್ರ ನಮ್ಮ ರಾಜಕೀಯ ನಾಯಕರ ಮನೆಗೆ ಬರ್ತಾರೆ, ಓಟ್ ಬೇಕಾದ್ರೆ ಮನೆಗೆ ಬರ್ತಾರೆ. ಜನ ಅಲರ್ಟ್ ಆಗ್ಬೇಕು, ಬುದ್ಧಿ ಕಲಿಸ್ಬೇಕು. ನೀವು ಅಲರ್ಟ್ ಆಗೋ ತನಕ ಕೂಡ ವ್ಯವಸ್ಥೆನ ಸರಿ ಮಾಡಕ್ಕಾಗಲ್ಲ ಅಂತ. ಎನಿವೇ, ಸುಭಾಷ್ ಸರ್ ಹತ್ರ ಮಾತಾಡ್ತೀನಿ.